ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಹಠಯೋಗ ಮತ್ತು ಕಾಯಕ ಯೋಗ ಇವುಗಳಿಗೆ ಹೋಲಿಕೆಯನ್ನು ತಿಳ್ಕೊಂಡ್ರೆ ಅಥವಾ ಇವುಗಳ ವ್ಯತ್ಯಾಸವನ್ನು ತಿಳ್ಕೊಂಡ್ರೆ ಬಹಳಷ್ಟು ಕೆಲಸಗಳು ಸುಸೂತ್ರ ಆಗುತ್ತೆ ಸಾಧಕರಿಗೆ. ಅಂದರೆ ತುಂಬ ಜನ ಈ ಸಿದ್ಧಿಗಳ ಬೆನ್ನು ಹತ್ಬಿಡ್ತಾರೆ. ಆ ಸಿದ್ಧಿಗಳ ಬೆನ್ನು ಯಾಕೆ ಹತ್ತಾರೆ ಅಂದರೆ ಹಣ ಸಂಪಾದನೆಗಾಗಿ. ತಮ್ಮ ದೈನಂದಿನ ಜೀವನಕ್ಕೆ ಅಗತ್ಯ ಇರ್ತದೆ. ಅವರು ಪರ್ವತ ಪ್ರದೇಶಗಳಲ್ಲಿ ಮತ್ತು ಬೇರೆ ಬೇರೆ ಏನು ನಿರ್ಜನ ಪ್ರದೇಶಗಳಲ್ಲಿ ಇರಬೇಕಾದ ಪ್ರಸಂಗ ಬರುತ್ತೆ. ಆವಾಗ ವಸ್ತುಗಳನ್ನು ಒದಗಿಸ್ಕೊಳ್ಬೇಕು. ಆಹಾರ, ಬಟ್ಟೆ, ವಸತಿ, ಮೂಲಭೂತ ಸೌಲಭ್ಯಗಳೇನಿದಾವಲ್ಲ, ಇದಕ್ಕೆ ಹಣ ಬೇಕು ಅಂತ ಅನ್ಸುತ್ತೆ ಅವರಿಗೆ. ಹಣ ಬೇಕು ಅಂತಂದಾಗ ಮತ್ತಿನ್ನೇನು ಕರ್ಮಯೋಗ ಅಥವಾ ಕಾಯಕ ಯೋಗ ಅಂತೂ ಅವ್ರು ಮಾಡ್ತಿರಲ್ಲ. ಆವಾಗ ಏನು ಮಾಡ್ಬೇಕಾಗತ್ತೆ? ಸಿದ್ಧಿಗಳನ್ನು ಬೆನ್ನತ್ತಬೇಕಾಗತ್ತೆ. ಸಿದ್ಧಿಗಳ ಪ್ರದರ್ಶನ ಮಾಡಬೇಕಾಗತ್ತೆ. ಅದರಿಂದ ಹಣ ಗಳಿಸಕ್ಕೆ ಹೋಗ್ತಾರೆ. ಅದು ಸಮಾಜ ಸಮ್ಮತ ಮಾರ್ಗ ಅಲ್ಲ. ಜೊತೆಗೆ ಅವನಿಗೂ ಕೂಡ, ಆ ವ್ಯಕ್ತಿಗೆ ಯಾರೋ ಸಿದ್ಧಿಗಳನ್ನು ಮಾಡಿಕೊಂಡು ತೋರಿಸಿ ಪ್ರದರ್ಶನ ಮಾಡಿ ಹಣ ಗಳಿಸಕ್ಕೆ ಹೋಗ್ತಾನಲ್ಲ, ಅದರಿಂದ ತೊಂದರೆ ಜಾಸ್ತಿ. ಅದರ ಬದಲಾಗಿ ನೂರಾರು ಜನ ಸಾಧಕರು, ಸಾವಿರಾರು ಜನ ಸಾಧುಗಳು ಅನ್ನಿಸ್ಕೊಂಡಂಥವರು ಕರ್ಮಯೋಗದಲ್ಲಿ ತೊಡಗಿದ್ರೆ, ಅಂದರೆ ಕರ್ಮಯೋಗದಲ್ಲಿ ಅಥವಾ ಕಾಯಕ ಯೋಗದಲ್ಲಿ ತೊಡಗಬೇಕಾದ್ರೆ ಸಂಯಮವನ್ನು ಪ್ರಾಕ್ಟೀಸ್ ಮಾಡಬೇಕು. ಸಂಯಮವನ್ನು ಅಭ್ಯಾಸ ಮಾಡಬೇಕಾದ್ರೆ ಅವನು ಸದ್ಗುಣಿಯಾಗಿರ್ಲೇಬೇಕು. ನಾವು ಕಾಯಕ ಯೋಗ ಮಾಡಬೇಕಾದ್ರೆ ಜನರ ಜೊತೆ ಬೆರಿಬೇಕಾಗ್ತದೆ. ಜನ ಬಿಟ್ಟು ಕಾಯಕ ಯೋಗ ಮಾಡಿದ್ರೆ ಹೊಟ್ಟೆ ತುಂಬಲ್ಲ. ಈಗೆಲ್ಲೋ ನೀವು ಕಾಡಲ್ಲೋ ಎಲ್ಲ ಕೂತ್ಕೊಂಡು ಕಾಯಕ ಯೋಗ ಮಾಡಿ, ಅಲ್ಲೂ ಕೆಲವರು ಅಲ್ಲಿಗೂ ಜನ ಬರೋ ಹಾಗೆ ಮಾಡ್ಬೋದು ನಿಷ್ಠೆಯುಳ್ಳಂತ ಅವರು. ಆದರೆ ಹೆಚ್ಚಾಗಿ ಜನರ ಜೊತೆ ಇರಬೇಕಾಗುತ್ತೆ. ಹಳ್ಳಿಗಳಲ್ಲಿ ಅಥವಾ ಊರುಗಳಲ್ಲಿ, ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಜನವಸತಿ ಪ್ರದೇಶಕ್ಕೆ ಹತ್ರ ಇರಬೇಕಾಗುತ್ತೆ. ಜನವಸತಿ ಪ್ರದೇಶಕ್ಕೆ ಹತ್ರ ಇರಬೇಕಾದ್ರೆ, ಜನರನ್ನು ಕಟ್ಕೊಂಡು ಜೀವನ ಮಾಡಬೇಕಾದ್ರೆ ಸಾಧಕ ಎಲ್ಲ ಯೋಗಕ್ಕಿಂತ ಮೊದಲು ನೀತಿ ಯೋಗ ಅಂತ ಇಟ್ಕೊಳ್ಳಿ. ನೀತಿ ಆಯೋಗ ಅಂತ ಇದೆ, ಇದು ನೀತಿ ಯೋಗ. ಅಂದರೆ ಯಮ ನಿಯಮಗಳನ್ನು ಏನು ಹೇಳ್ತಾರೆ ನಮ್ಮ ಪತಂಜಲಿ ಋಷಿಗಳು, ಆ ಯಮ ನಿಯಮಗಳನ್ನು ಪಾಲಿಸ್ಬೇಕಾಗ್ತದೆ. ಇಲ್ಲದೆ ಹೋದರೆ ಸತ್ಸಂಗ ಅಥವಾ ಜನರ ಸಂಘದಲ್ಲಿ ಇರೋಕ್ಕಾಗಲ್ಲ. ತುಂಬ ಜನರ ಸಮಸ್ಯೆ ಇದೇನೆ ಸಾಧುಗಳದ್ದು. ಯಾಕೆ ಅವ್ರು ಏಕಾಂತವನ್ನು ಬಯಸ್ತಾರೆ ಅಂದರೆ, ಅವ್ರಿಗೆ ಯಾವುದಾದ್ರೂ ಒಂದು ದುಶ್ಚಟಗಳು ಗಂಟು ಬೀಳ್ಬೋದು. ಗಾಂಜಾ ಸೇದಂಥದ್ದು ಇರ್ಬೋದು, ಕೆಲವರಿಗೆ ತಡವಾಗಿ ಮಲಗಿ ತಡವಾಗಿ ಹೇಳುವಂಥದ್ದು, ತಮಗೆ ಯಾವಾಗ ಬೇಕೋ ಅವಾಗ ಧ್ಯಾನ ಮಾಡಬೇಕು ಅಂತ ಅನಿಸ್ತಕ್ಕಂಥದ್ದು, ಮತ್ತು ವಿಪರೀತ ಸಿಡುಕು, ಆಮೇಲೆ ಅಡ್ಜಸ್ಟಿಂಗ್ ನೇಚರ್ ಇಲ್ಲದೆ ಇರ್ತಕ್ಕಂಥದ್ದು. ಇಂಥವರು ಹಠಯೋಗಕ್ಕೆ ಹೋಗ್ಬೇಕಾಗುತ್ತೆ. ಅಂದರೆ ಯಾವುದೋ ಒಂದು ಒಂಟಿ ಕಾಲಲ್ಲಿ ನಿಂತು ತಪಸ್ ಮಾಡೋದು, ಆಮೇಲಿಂದ ಕೈ ಎತ್ತೇ ಇರೋದು ಯಾವಾಗಲೂ ಇದರಂತ. ಆ ಥರದವ್ರು ಬರೆದಿದ್ದಾರೆ ಬೇರೆ ಬೇರೆಯವರೆಲ್ಲ. ಇನ್ನು ವಿಚಿತ್ರ ವಿಚಿತ್ರ ಸಾಧನೆಗಳು, ಅವು ಎಲ್ಲರಿಗೂ ಹೇಳಲಿಕ್ಕೂ ಕೂಡ ನಮಗೆ ಸಂಕೋಚ. ಅಂತಹ ವಿಚಿತ್ರ ಸಾಧನೆಗಳನ್ನು ಮಾಡ್ತಕ್ಕಂಥವ್ರು ಇದ್ದಾರೆ. ಅದರಿಂದ ಆಧ್ಯಾತ್ಮ ಕ್ಷೇತ್ರಕ್ಕೆ, ಧಾರ್ಮಿಕ ಕ್ಷೇತ್ರಕ್ಕೆ ಕೆಟ್ಟ ಹೆಸರೇ ಹೊರತು ಒಳ್ಳೆ ಹೆಸರಲ್ಲ. ಅವ್ರಿಗೂ ಸುಖ ಇಲ್ಲ. ಅವರು ಇನ್ನೂ ಇಲ್ಲಿ ಸಂಸಾರದಲ್ಲಿ ಇದ್ದಿದ್ರೆ ನೀತಿ ನಿಯಮಗಳಿಗನುಸಾರವಾಗಿ ಕಷ್ಟಪಟ್ಟು ಜೀವನ ಮಾಡ್ತಿದ್ರು, ದುಡಿತಿದ್ರು, ಅವರಿಂದ ದೇಶಕ್ಕೆ ಪ್ರಯೋಜನ ಆಗ್ತಾ ಇತ್ತು. ಹಣಕ್ಕೋಸ್ಕರವಾಗಿಯೇ ಇಂತಹ ವಾಮ ಮಾರ್ಗಗಳನ್ನು ಹಿಡ್ಕೊಂಡು ಅಲ್ಲಿ
ಎಷ್ಟೋ ದಿನಗಳು ಸ್ವಾಮಿ ರಾಮವ್ರ ಜೀವನದಲ್ಲೂ ಇಂಥವ್ರ ಬಗ್ಗೆ ಬರ್ತಿದ್ದಾರೆ. ಆಮೇಲೆ ತುಂಬ ಕಡಿಮೆ ಪರಮಹಂಸ ಯೋಗಾನಂದರ ಜೀವನದಲ್ಲಿ ಈ ಥರದವರು ಭೇಟಿ ಆಗ್ತಾರೆ, ಅಂದರೆ ತುಂಬ ಕಡಿಮೆ ಅವರಿಗೆ. ಇನ್ನಂತೂ ಒಬ್ಬರು ಬಸವರಾಜ್ ಹಡಗಲಿ ಅಂತ ಇದ್ದಾರೆ, ಅವರು ಸತ್ಯವನ್ನು ಅರಸುತ್ತ ಅಂತ ಏನೊಂದು ಪುಸ್ತಕ ಬರೆದಿದ್ದಾರೆ, ಕನ್ನಡದಲ್ಲಿ ಇದೆ ಅದು. ಬಹಳ ಕೆಟ್ಟ ಕೆಟ್ಟ ಸಾಧನೆಗಳು, ಅವು ಕೇಳಬಾರ್ದು, ಆ ಥರದ್ದೆಲ್ಲ ವಿಚಿತ್ರ ವಿಚಿತ್ರ ಇದ್ದಾವೆ. ಅದರಿಂದ ಅವನ ಸಮಯ ಹಾಳು. ಯಾರು ಏನೋ ಸಾಧಿಸ್ಬೇಕು ಅಂತ ತಿಳ್ಕೊಂಡು ಪರಮಾತ್ಮನನ್ನು ಕಾಣಬೇಕು ಅಂತ ಇಟ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಅವನ ಮನೆ ಬಿಡ್ತಾನೆ, ಬಂಧು ಬಳಗವನ್ನು ಬಿಡ್ತಾನೆ, ಊರು ಬಿಡ್ತಾನೆ, ಎಲ್ಲ ಬಿಡ್ತಾನೆ. ಆದರೆ ಇಂತಹ ಕೆಲವು ವಾಮ ಮಾರ್ಗಗಳಿಂದ ದುರ್ಗುಣಗಳು ದುಶ್ಚಟಗಳನ್ನು ಅಭ್ಯಾಸ ಮಾಡಿಕೊಂಡ್ರೆ ಅವರು ಅದನ್ನೇ ಸಿದ್ಧಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಆಮೇಲೆ ಕೆಲವು ಸಾರಿ ಇನ್ನೂ ಕೆಲವರಲ್ಲಿ ಏನು ಭಾವನೆ ಅಂದರೆ ರೂಢಿ ಇತ್ತಂದರೆ ಭಕ್ತರಿಗೆ ಹೆದರ್ಸೋದು. ನೆನ್ನೆ ಒಂದು ಪೇಪರಲ್ಲಿ ಬಂದಿದೆ, ಒಬ್ಬ ಎಂಜಿನಿಯರ್ ಅವನಿಗೆ ಹೆದರಿಸಿ ಏನೇನೋ ಔಷಧಿ ಕೊಟ್ಟು ಅವನ ಆರೋಗ್ಯ ಕೆಡಿಸಿ 47 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾನೆ ಬೇರೆ ಬೇರೆ ಸಂದರ್ಭದಲ್ಲಿ. ಅವನಿಗೆ ಮೊದಲನೇ ಸಾರಿನೇ ಅರ್ಥ ಮಾಡ್ಕೋಬೇಕಾಗಿತ್ತು ಎಂಜಿನಿಯರ್ ಅಂದರೆ ಅವನಿಗೆ ಮಾನಸಿಕ ಬೌದ್ಧಿಕ ಪ್ರಬುದ್ಧತೆ ಇಲ್ಲ ಅಂತ ಎಂಜಿನಿಯರ್ಗೂ ಕೂಡ. ಇವನಂತೂ ಮೋಸ್ಕಾರನೇ ಇದ್ದಾನೆ, ಸಾಧು. ಒಂದು ಟೆಂಟ್ ಹಾಕ್ಕೊಂಡು ಫುಟ್ಪಾತಲ್ಲಿ ಕೂತಿದ್ದಾನೆ. ಅವನ ಹತ್ರ ಹೋಗಿ ಇವನು ಈ ಥರ ಎಲ್ಲ ಯಾವುದೋ ಸಮಸ್ಯೆಗೆ ರೋಗಕ್ಕೆ ನಾನು ಔಷಧಿ ಕೊಡ್ತೀನಿ, ಎಷ್ಟು ದುಡ್ಡು ಕೊಡು, ಮೊದಲಿಗೆ 1 ಲಕ್ಷ ರೂಪಾಯಿ ಕೇಳಿ 1 ಗ್ರಾಮಿಗೆ. ಇವನೆಂತ ಜಾಣ ಇರ್ಬೇಕು, ಬೇರೆಯವ್ರನ್ನಾದ್ರೂ ವಿಚಾರ ಮಾಡಬೇಕಲ್ಲ. ಅಂದರೆ ಇಂಥವೆಲ್ಲ ಮೋಸ ಮಾಡಬೇಕಾಗತ್ತೆ. ಯೋಗದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಮೋಸ ಮಾಡ್ತಾ ಹೋಗಿದ್ದಕ್ಕೆ ಆಧ್ಯಾತ್ಮ ಕ್ಷೇತ್ರದ ಬಗ್ಗೆ ಅನೇಕ ಜನರಿಗೆ ತಿರಸ್ಕಾರ, ಆಮೇಲಿಂದ ಕೆಟ್ಟ ಭಾವನೆ ಬಂದು ಯಾರನ್ನೂ ನಾವು ಆಶ್ರಯಿಸೋದೇ ಬೇಡ, ಕೇಳೋದೇ ಬೇಡ, ಅವ್ರ ಹತ್ರ ಹೋಗೋದೇ ಬೇಡ, ಈ ಲೆಕ್ಕಕ್ಕೆ ಬರ್ತಾರೆ. ಇಲ್ಲ ಮೂಢನಂಬಿಕೆ ಉಳ್ಳಂಥವ್ರು ಹೇಗಿದ್ರು ಬಂದೇ ಬರ್ತಾ ಪಾಪ, ಅವ್ರು ಮುಗ್ಧರು ಅಥವಾ ಮೂಢನಂಬಿಕೆ ಉಳ್ಳಂಥವ್ರು ಅಥವಾ ಆಶೆ ಬರುಕರು, ಈ ಥರದ್ದು ಇಂಥವ್ರ ಹತ್ರ ಯಾರು ಹೋಗ್ತಾರೆ ಅಂದರೆ ಇವರೇ ಅತಿ ಮೂಢನಂಬಿಕೆಯಲ್ಲಿದ್ದವರು, ಅನಕ್ಷರಸ್ಥರು. ಇಲ್ಲ ಅಕ್ಷರಸ್ಥರು ಹೋಗ್ತಾರೆ, ಆಶೆ ಬರುಕರು, ಆಸೆ ಇನ್ನೇನೋ ಆಗಬೇಕು, 1 ಇದ್ದಿದ್ದು 2 ಆಗಬೇಕು, 2 ಇದ್ದಿದ್ದು 4 ಆಗಬೇಕು, ಹಿಂಗೆ ಸಾಧ್ಯ ಇಲ್ಲ. ಅದು ಮೋಸ ಮಾಡ್ಬೋದು, ಕಟ್ ಮಾಡ್ಬೋದು, ಅದರಿಂದ ಅವನಿಗೂ ನೆಮ್ಮದಿ ಇಲ್ಲ, ಜನರಿಗೂ ನೆಮ್ಮದಿ ಇಲ್ಲ. ಅದು ಯಾವತ್ತೂ ಆಗಬಾರ್ದು. ಅದ್ರ ಬದಲಾಗಿ ಒಬ್ಬ ಏನೂ ದೇವರ ಹೆಸರು ಹೇಳೋದಿಲ್ಲ, ಅವನು ಕಷ್ಟಪಟ್ಟು ದುಡಿದು ದೇಶಕ್ಕಾಗಿ, ಸಮಾಜಕ್ಕಾಗಿ, ತನ್ನ ಉದ್ಧಾರಕ್ಕಾಗಿ, ತನ್ನ ಮಕ್ಕಳನ್ನು ಬೆಳೆಸೋದಕ್ಕಾಗಿ ಬದುಕ್ತಾರಲ್ಲ, ಅದು ನಿಜವಾಗ್ಲೂ ಕಾಯಕ ಯೋಗ. ಕಾಯಕ ಯೋಗ ಅದನ್ನೇ ಬಸವಣ್ಣವ್ರು ಹೇಳೋದು, ಮಾಡುವ ನೀಡುವ ಭಕ್ತನ ಕಂಡಡೆ ನಿಧಿ ನಿಧಾನವ ಕಂಡಂತಾಯಿತು, ಪಾದೋದಕ ಪ್ರಸಾದ ಜೀವಿಯ ಕಂಡಡೆ ಹೋದ ಪ್ರಾಣ ಮರಳಿದಂತಾಯಿತು, ಅನ್ಯರ ಮನೆಗೆ ಹೋಗಿ ತನ್ನ ಉದರವ ಹೊರೆಯದ ಅಚ್ಚ ಶರಣರ ಕಂಡರೆ ನಿಶ್ಚಯವಾಗಿ ಕೂಡಲ ಸಂಗಯ್ಯ ನಿಂಬೆನು. ಇದು ಬರಬೇಕಾಗಿದೆ, ಬರ್ತಾ ಇದೆ, ತುಂಬ ಕಡೆ ಇದೆ. ಆದರೆ ಏನಾಗಿದೆ, ಅಲ್ಲಿ ಯೋಗ ಅಂತ ಕಾಣ್ತಾ ಇಲ್ಲ. ಕಾಯಕ ಮಾಡ್ತಿದ್ದಾರೆ, ಬದುಕ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ, ಆದರೆ ಅದೊಂದು ಯೋಗ, ನನ್ನ ಉದ್ಧಾರಕ್ಕೆ ಇರ್ತಕ್ಕಂಥದ್ದು ಇದು ಅಂತ ಭಾಳ ಜನರಿಗೆ ಅರ್ಥ ಆಗಿಲ್ಲ. ಅದನ್ನು ಅರ್ಥ ಮಾಡಿಸ್ಕೊಡೋದಕ್ಕೆ ಗುರು ಬೇಕಾಗ್ತದೆ. ಒಂದು ವೇಳೆ ಗುರು ಸಿಗಲಿಲ್ಲ ಅಂದರೆ ತಮ್ಮ ಅರಿವನ್ನೇ ಗುರುವನ್ನಾಗಿ ಮಾಡಿಕೊಂಡು ಕಾಯಕ, ದಾಸೋಹ, ಭಕ್ತಿ, ಶ್ರದ್ಧೆಗಳನ್ನು ಅಳವಡಿಸ್ಕೊಂಡು ಬದುಕಿದರೆ ಹಿಮಾಲಯಕ್ಕೆ ಹೋದವನು ಏನು ಸುಖ ಪಡ್ತಾನೋ ಅದರ 10 ಪಟ್ಟು ಸುಖವನ್ನು ಪಡ್ಬೋದು. ಆದರೆ ಒಂದೇನು, ಮೂಢನಂಬಿಕೆ ಮತ್ತು ಗೊಡ್ಡು ಸಂಪ್ರದಾಯಗಳಿಗೆ ತಮ್ಮ ಸಮಯ, ಶಕ್ತಿ, ಹಣ ವ್ಯರ್ಥ ಮಾಡಬಾರ್ದು. ಬೇಕಾದಷ್ಟು ದುಡ್ದಿರ್ತಾರೆ, ಎಲ್ಲೋ ಒಂದು ನದಿಯಲ್ಲಿ ಮುಳುಗಿ ನಾವು ಉದ್ಧಾರ ಆಗೋಗ್ಬಿಡ್ತೀವಿ, ಪಾವನ ಆಗೋಗ್ಬಿಡ್ತೀವಿ ಅಂತ ಆ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ದೂರಕ್ಕೆ ಹೋಗಿ ಮತ್ತೆ ಕಾಯಿಲೆ ಮಾಡ್ಕೊಂಡು ಬಂದರೆ ಪ್ರಯೋಜನ ಏನು? ಇಂಥವನ್ನು ಬಿಡಬೇಕು.
ಜೊತೆಗೆ ಬದುಕ್ತಿರ್ತಾರೆ, ಚೆನ್ನಾಗಿ ಬದುಕ್ತಿರ್ತಾರೆ. ಮದುವೆಗಳಿಗೆ ವಿಪರೀತ ಖರ್ಚು ಮಾಡೋದು. ಆಮೇಲೆ ಜಡವಾದಂಥ ಬಂಗಾರ ಬೆಳ್ಳಿ ತಗೊಳಕ್ಕೆ, ಪಾತ್ರೆಗಳು ತಗೊಳಕ್ಕೆ, ಬಟ್ಟೆ ತಗೊಳಕ್ಕೆ ವಿಪರೀತ ಖರ್ಚು ಮಾಡೋದು. ಅಗತ್ಯ ಇಲ್ಲ ಅವೆಲ್ಲ. ಸುಂದರವಾದ ಜೀವನ ನಡೆಸೋದಕ್ಕೆ, ಆನಂದಪೂರ್ಣವಾದಂಥ ಜೀವನ ನಡೆಸೋದಕ್ಕೆ ಇವೆಲ್ಲ ಅಗತ್ಯ ಇಲ್ಲ. ಅದಕ್ಕೋಸ್ಕರ ಸಾಲ ಸೋಲ ಮಾಡ್ಕೊಂಡ್ರೆ ಅಲ್ಲಿ ಯೋಗ ಹೊರಟೋಯ್ತು. ಸಾಲ ಎಲ್ಲಿ ಅತಿ ಆಗುತ್ತೋ ಅಲ್ಲಿ ಯೋಗದ ಭಾವನೆ ಬರೋದಿಲ್ಲ. ದೊಡ್ಡವರು ದೇಶಕ್ಕೋಸ್ಕರ ಅಥವಾ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕಟ್ಟಕ್ಕೋಸ್ಕರ ಸಾಲ ಮಾಡೋದು ಬೇರೆ. ಅವ್ರು ಬ್ಯಾಂಕಲ್ಲಿ ಮಾಡಿರ್ತಾರೆ ಅಥವಾ ಏನಾದ್ರು ಮಾಡಿರ್ತಾರೆ. ಭಕ್ತಿ ಜೀವಿಗಳಾದಂಥವ್ರು ಸೀಮಿತ ಸಂಸಾರಕ್ಕೆ ಒಳಪಟ್ಟು ಸೀಮಿತ ನಿಯಮಗಳನ್ನು ಇಟ್ಕೊಂಡು ವೈಯಕ್ತಿಕವಾಗಿ ಉದ್ಧಾರ ಆಗಬೇಕು ಅಂತ ಹೊರಟಂಥವರು ಯಾವತ್ತೂ ಸಾಲದ ಮೊರೆ ಹೋಗಬಾರ್ದು. ಸಾಲದ ಮೊರೆ ಹೋದರೆ ನಿಮಗೆ ಯೋಗ ಸಿದ್ಧಿಸೋದಿಲ್ಲ. ಯೋಗ ಸಿದ್ಧಿಸೋದು ದೂರ ಉಳಿದು ಶಾಂತಿ ಸಮಾಧಾನಗಳೇ ಉಳಿಯಲ್ಲ. ಚಿಂತೆ ಅವೇ ಜಾಸ್ತಿ ಆಗಿಬಿಡುತ್ತೆ. ಎಲ್ಲಿ ಚಿಂತೆ ಇರುತ್ತೋ ಅಲ್ಲಿ ಯೋಗ ಸಾಧ್ಯವಿಲ್ಲ. ಆದ್ದರಿಂದ ಕಾಯಿಕ ಯೋಗವನ್ನು ಮಾಡುವವರು ಹಠ ಯೋಗದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅಲ್ಲಿಯೂ ಹಠ ಯೋಗ ಬಳಕೆ ಆಗುತ್ತೆ, ಕಾಯಿಕ ಯೋಗದಲ್ಲೂ ಹಠ ಯೋಗ ಬಳಕೆ ಆಗುತ್ತೆ. ಎಲ್ಲಿ ಈ ಬೆಳಗ್ಗೆ ನಿಮಗೆ ಬೇಗ ಎದ್ದೇಳಬೇಕು ಅಂತ ಅನಿಸ್ತಾ ಇದೆ, 4:15ಗೋ 5 ಗಂಟೆಗೆ ಹೇಳಬೇಕು, ಎದ್ದೇಳಕ್ಕೆ ಆಗ್ತಾ ಇಲ್ಲ, ಮನಸ್ಸಿಲ್ಲ, ಚಳಿ ಇದೆ, ಮನಸ್ಸಿಲ್ಲ. ಆವಾಗ ಹಠಯೋಗಿಗಳಾಗಬೇಕಾಗುತ್ತೆ. ನೀವು ಏನಾರಾಗಲಿ ಎದ್ದೇಳೋದೆ, ಎದ್ದು ಧ್ಯಾನ ಮಾಡೋದೆ. ನಿದ್ದೆ ಬರ್ತಾ ಇದೆ ಆದರೂ ಸ್ವಲ್ಪ ಮುಖಕ್ಕೆ ನೀರು, ಮುಖ ತೊಳ್ಕೊಂಡು ಅಥವಾ ಸ್ನಾನ ಮಾಡಿಕೊಂಡು ಧ್ಯಾನಕ್ಕೆ ಕೂಡೋದೆ, ಲಿಂಗ ಪೂಜೆಗೆ ಕೂಡೋದೆ. ಈ ಒಂದು ಛಲ ಬರಬೇಕಾಗ್ತದೆ. ಈ ಹಠ ಇಷ್ಟಾದರೂ ಹಠ ಇಲ್ಲದೆ ಹೋದರೆ ಅಥವಾ ನಾವು ಶರೀರವನ್ನು ಪಳಗಿಸದೆ ಹೋದರೆ ಹಠಕ್ಕೆ ಬಿದ್ದು ಶರೀರವನ್ನು ಪಳಗಿಸ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ಶರೀರಕ್ಕೆ ಅಧೋಮುಖ ಪ್ರವೃತ್ತಿಗೆ ಹೋಗ್ಬಿಡುತ್ತೆ. ಆ ನಿಟ್ಟಿನಲ್ಲಿ ಹಠಯೋಗವನ್ನು ಬಳಸ್ಕೋಬೇಕೆ ಹೊರತು ನಮ್ಮ ಯೋಗದಿಂದ ನಾವು ಸಮಾಜಕ್ಕೆ ಭಾರ ಆಗಬಾರ್ದು. ಭಕ್ತಿ ಹೆಸರಿನಲ್ಲಾಗಲಿ ಮತ್ತೊಂದು ಹೆಸರಿನಲ್ಲಾಗಲಿ ಭಾರ ನಾವು ಸಮಾಜಕ್ಕೆ ಏನಾದ್ರು ಕೊಡಬೇಕು. ಇದು ನಿಜವಾದ ಯೋಗ. ಶಿವಯೋಗ ಅಂದರೆ ಇದೇನೆ. ನಾವು ಸಮಾಜದಿಂದ ಪಡಿತೀವಿ ಅಂದಾಗ ನಾವು ಸಮಾಜಕ್ಕೆ ಏನಾದ್ರು ಕೊಡಲೇಬೇಕು. ಆ ಒಂದು ನಿಟ್ಟಿನಲ್ಲಿ ಸಾಧಕರು ಯೋಚನೆ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ದೇಶಕ್ಕೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣು.